ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಅಂಕವಾರು ಅಂದರೆ ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಉತ್ತರವನ್ನು ಬರೀಬೇಕಾಗತ್ತೆ, ಅದಕ್ಕೆ ಎಷ್ಟು ಅಂಕಗಳು ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇ ದಿನ ನೀವೇನು ಓದಬೇಕು ಅಂತ ನೋಡ್ಕೊಳ್ಳಿ. ಇಲ್ಲಿ 1 ಅಂಕದ ಪ್ರಶ್ನೆಗಳಿರುತ್ತೆ ಮಕ್ಕಳ. ನೋಡಿ, ಪ್ರಶ್ನೆ 1ರಲ್ಲಿ ಅಸ್ಪೃಶ್ಯತೆ ಆಚರಣೆ ವಿರೋಧಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಹೇಳಿದ್ರೆ 17ನೇ ವಿಧಿ. ಪ್ರಶ್ನೆ 2ರಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಉತ್ತರ: ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದಾಗಿದೆ. ನೆಕ್ಸ್ಟು ಪ್ರಶ್ನೆ 3ರಲ್ಲಿ ಪೂರ್ವಗ್ರಹ ಎಂದರೇನು? ಉತ್ತರ: ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಆಗಿದೆ. ಇದನ್ನು ಪೂರ್ವಗ್ರಹ ಅಂತ ಕರಿತೇವೆ ಮಕ್ಕಳ. ಪ್ರಶ್ನೆ 4ರಲ್ಲಿ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅಂತ ಹೇಳಿದ್ರೆ ಆದಿಕವಿ ಪಂಪ. ನೆಕ್ಸ್ಟು ಪ್ರಶ್ನೆ 5, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು. ಪ್ರಶ್ನೆ 6ರಲ್ಲಿ ಇತ್ತೀಚೆಗೆ ಭಾರತದಲ್ಲಿ ಅಸ್ಪೃಶ್ಯತಾ ಆಚರಣೆ ಏಕೆ ಕಡಿಮೆ ಆಗುತ್ತಿದೆ? ಅದಕ್ಕೆ ಉತ್ತರ: ಹೆಚ್ಚುತ್ತಿರುವ ಸಾಕ್ಷರತೆ. ಇದರಿಂದ ಇತ್ತೀಚೆಗೆ ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆ ಕಡಿಮೆ ಆಗ್ತಾ ಬಂದಿದೆ ಮಕ್ಕಳ. ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 7, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವುವು? ಉತ್ತರ: ದೇಶೀಯ ರಾಜರು ಬ್ರಿಟಿಷ್ ಸೈನ್ಯ ತುಕಡಿಯನ್ನು ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚ ರಾಜ್ಯವೇ ಭರಿಸಬೇಕು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಕ. ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಕಡ್ಡಾಯ. ರಾಜನು ಆಸ್ಥಾನದಲ್ಲಿ ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಕಂಪನಿಗೆ ರಾಜ್ಯ ರಕ್ಷಣೆಯ ಜವಾಬ್ದಾರಿ ಇತ್ತು. ನೆಕ್ಸ್ಟು ಪ್ರಶ್ನೆ 8ರಲ್ಲಿ 3ನೇ ಆಂಗ್ಲೋ ಮರಾಠಾ ಯುದ್ಧದ ಪರಿಣಾಮ ತಿಳಿಸಿರಿ. ಉತ್ತರ: ಪೇಶ್ವೆ ಪದವಿ ರದ್ಧತಿ, ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನಿಗದಿ, ಸತಾರಾದಲ್ಲಿ ಬ್ರಿಟಿಷರಿಂದ ಪ್ರತಾಪಸಿಂಹನ ಪ್ರತಿಷ್ಠಾಪನೆ. ನೆಕ್ಸ್ಟು 3 ಅಂಕದ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳ. ಪ್ರಶ್ನೆ 9ರಲ್ಲಿ 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು? ಉತ್ತರ: ದಂಗೆ ಭಾರತಾದ್ಯಂತ ವ್ಯಾಪಿಸಿರಲಿಲ್ಲ. ಯೋಜಿತ ದಂಗೆಯಾಗಿರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿತ್ತು. ಭಾರತೀಯ ಸೈನಿಕರಲ್ಲಿನ ಭಿನ್ನತೆ. ಸೂಕ್ತ ಮಾರ್ಗದರ್ಶನ ಸಂಘಟನೆಯ ಕೊರತೆ. ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ. ಯುದ್ಧತಂತ್ರ ಸೈನಿಕ ಪರಿಣತಿ ಇರಲಿಲ್ಲ. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ದೇಶೀಯ ರಾಜರು ಬ್ರಿಟಿಷರಿಗೆ ತೋರಿದಂತಹ ನಿಷ್ಠೆ. ಸೈನಿಕರು ಜನರ ವಿಶ್ವಾಸವನ್ನು ಕಳೆದುಕೊಂಡರು. ನೆಕ್ಸ್ಟ್ ನೋಡಿ ಮಕ್ಕಳ, 4 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 10ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳಾವುವು? ಚಿನ್ನದ ಗಣಿ ಸುಧಾರಣೆ, ಕಾಲೇಜು ಸ್ಥಾಪನೆ, ಮಾರಿ ಕಣಿವೆ ಜಲಾಶಯ ನಿರ್ಮಾಣ, ರೈಲು ಮಾರ್ಗ, ಆಸ್ಪತ್ರೆ ಸ್ಥಾಪನೆ, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಆರಂಭ, ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ನೀರಾವರಿ ಸೌಲಭ್ಯ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು, ವಿದೇಶಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನದ ಕೊಡುಗೆ, ಕೈಗಾರಿಕೆಗಳ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆ ರಚನೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ 11ರಲ್ಲಿ ಭಾರತದ ನಕ್ಷೆಯಲ್ಲಿ ಎ 82 ಪೂರ್ವ ರೇಖಾಂಶ, ಬಿ 23 ಉತ್ತರ ಅಕ್ಷಾಂಶ ಹಾಗೂ ಸಿ ಇಂದಿರಾ ಪಾಯಿಂಟ್, ಡಿ ಇಂದಿರಾ ಕೋಲ್ ಇವಿಷ್ಟನ್ನು ಗುರುತು ಮಾಡಬೇಕಾಗತ್ತೆ ಮಕ್ಕಳ. ನೋಡಿ ಮಕ್ಕಳ, ಇಲ್ಲಿ ಎ ಪೂರ್ವ ರೇಖಾಂಶವನ್ನು ಎಳೆದಿದ್ದಾರೆ ಹಾಗೂ ಡಿ ಇಂದಿರಾ ಕೋಲನ್ನು ಗುರುತು ಮಾಡಿದ್ದಾರೆ ಮಕ್ಕಳ. ನೆಕ್ಸ್ಟ್ ನೋಡಿ, ಉತ್ತರ ರೇಖೆಯನ್ನು ಎಳೆದಿದ್ದಾಗಿದೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಸಿ ಅಂದರೆ
ಇಂದಿರಾ ಪಾಯಿಂಟನ್ನು ಗುರುತು ಮಾಡಲಾಗಿದೆ ಮಕ್ಕಳ. ಓಕೆನಾ ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೊದಲನೇ ದಿನ ನೀವು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಓದ್ಕೋಬೇಕು ಅಂತ ಹೇಳಿ ತುಂಬ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ನ ಆಯ್ಕೆ ಮಾಡಿ ತೋರಿಸಲಾಗಿದೆ ಮಕ್ಕಳ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.